ಇದು ಹೈವೇ ಮೈಸೂರು ಟು ಬೆಂಗಳೂರು ಹೈವೇ. ಇಲ್ಲಿಂದ 3 ಕಿಲೋಮೀಟರು ಮಣಿಪಾಲ್ ಹಾಸ್ಪಿಟಲ್ ಜಂಕ್ಷನ್ ಅಂದರೆ ಕೊಲಂಬೇಶಿಯಾ ಹಾಸ್ಪಿಟಲ್ ಜಂಕ್ಷನ್ನು, ಅಲ್ಲಿಂದ ಬಸ್ ಸ್ಟ್ಯಾಂಡು 6 ಕಿಲೋಮೀಟ್ರು, ರಫ್ಲಿ 9 to 10 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಪಕ್ಕದೆಲ್ಲ ದೊಡ್ಡ ಟೌನ್ ಇದು. ಇದೀಗೇ ಬೆಂಗಳೂರು ಹೋಗುತ್ತೆ ಇದು. ಮುಂದೆ ಇಲ್ಲಿಂದ ಒಂದು 300 ಮೀಟ್ರ್ ಬಲಗಡೆಗೆ ಪಯಣ ಅಂತ ಒಂದು ಟೂರಿಸ್ಟ್ ಪ್ಲೇಸ್ ಇದೆ. ವೀಕೆಂಡ್ಸಲ್ಲಿ ಜನ ಬರ್ತಾರೆ. ಸೊ ಈ ಒಂದು ಹೈವೇಯಿಂದ ಇದು ರೋಡ್, ಇದು ಅಂದರೆ ಬಿಗಿನಿಂಗು ಒಂದು ಸ್ವಲ್ಪ ರೋಡು ಅಗಲ ಇದೆ, ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ನೇರ ಆಗುತ್ತೆ. ಆ್ಯಕ್ಚುಲಿ ಅದು 40 ಅಡಿ ರೋಡ್ ಇದೆ, ಮುಂದಕ್ಕೆ ಮಾಡ್ತಾರೆ. ಸೊ ವೆಹಿಕಲ್ ಹೋಗ್ಲಿಕ್ಕೆ ಸಮಸ್ಯೆ ಇಲ್ಲ. ಇಲ್ಲಿಂದ ಕರೆಕ್ಟಾಗಿ 300 ಮೀಟ್ರು ಆ 1 ಎಕರೆ ಲ್ಯಾಂಡ್ಗೆ. ತುಂಬ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್, ನಾನು ಉಡುಪ ಪ್ರಾಪರ್ಟೀಸ್ ಕರ್ನಾಟಕ. ಇದು ಒಂದು ಕೆನಲ್ ರೋಡು. ಆರಾಮ್ಸೆ ಒಂದು ದೊಡ್ಡ ವೆಹಿಕಲ್ ಬಂದು ಪಾಸ್ ಆಗುತ್ತೆ. ಇಲ್ಲಿಂದ ಜಸ್ಟ್ ಒಂದು 300 ಮೀಟರ್ಸ್ ಬೆಂಗಳೂರು ಟು ಮೈಸೂರು ಹೈವೇ. ಬಹುಶಃ ವೆಹಿಕಲ್ಲು ಶೋ ಮಾಡ್ತೀನಿ. ಇಲ್ಲೊಂದು ನಿಮ್ಮೊಂದು ಯೆಲ್ಲೋ ಕಲರ್ ಟೆಂಪಲ್ ಕಾಣ್ತಾಯಿದೆ. ಅಲ್ಲಿ ಯಾವ್ದಾದ್ರು ವೆಹಿಕಲ್ ಬಂದರೆ ನೋಡಿ, ವೆಹಿಕಲ್ ಪಾಸ್ ಆಗ್ತಾಯಿದೆ ನೋಡಿದ್ರಲ್ಲ, ಸೊ ಅದು ಹೈವೇ ಆಯಿತಾ. ಅಲ್ಲಿಂದ ಜಸ್ಟ್ 300 ಮೀಟರ್ಸು ಈ ಲ್ಯಾಂಡ್ ಬರೋದಕ್ಕೆ ದೂರ ಆಗುತ್ತೆ. ಅಲ್ಲಿಂದ ಇದೇ ಕ್ಯಾನಲ್ ರೋಡಲ್ಲಿ ಬರಬೇಕು. ಇದು ಕ್ಯಾನಲ್ ರೋಡ್, ಇದು ಕ್ಯಾನಲ್ ಕಾವೇರಿ ಕ್ಯಾನಲ್ಲು, ಕಾವೇರಿ ಕ್ಯಾನಲ್ಲು. ಇದು ನಮ್ಮ ಲ್ಯಾಂಡ್ಗೆ ಸೌತ್ ಕಡೆಗೆ ಲೊಕೇಟೆಡ್ ಆಗಿ ಈಸ್ಟ್ ಕಡೆಗೆ ಫ್ಲೋಯಿಂಗ್ ಆಗುತ್ತೆ. ಅಂದರೆ ಈಗ ಒಂದು ಸ್ವಲ್ಪ ಮಾನ್ಸೂನ್ ಕಡಿಮೆ ಆದರೂ ಕೂಡ ನೀರು ಇಲ್ಲಿ ಯಾವಾಗಲೂ ಸದಾ ಹೋಗ್ತಾ ಇರ್ತದೆ. ಒಳ್ಳೆ ಮಳೆ ಬಂದರೆ ಇನ್ನೂ ಇದನ್ನು ಸ್ಟಾಪ್ ಆಗೋಲ್ಲ, ರೆಗ್ಯುಲರ್ ಇದೇ ಫೋರ್ಸಲ್ಲಿ ಹೋಗ್ತಾ ಇರ್ತದೆ ಆಯಿತಾ. ಈ ಕ್ಯಾನಲ್ ಆದಮೇಲೆ ಕೂಡ ಲೇಔಟನ್ನು ಕಾಣ್ಬೋದು ನೀವು. ಅಂದರೆ ಇದು ನಮ್ಮ ಮೈಸೂರಿಗೆ ಕರೆಕ್ಟಾಗಿ 10 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಮಣಿಪಾಲ್ ಹಾಸ್ಪಿಟಲ್, ಮೊದಲು ಕೊಲಂಬಿಯಾ ಹಾಸ್ಪಿಟ್ಲ್ ಇತ್ತು, ಕರೆಕ್ಟಾಗಿ ಆ ಜಂಕ್ಷನ್ಗೆ 3 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಹೈವೇಯಿಂದ 300 ಮೀಟ್ರ್ ಆಗುತ್ತೆ. ಸೊ ಈ ಥರ ಸರೌಂಡಿಂಗಲ್ಲಿ ಬರುವಂತಹ ಲ್ಯಾಂಡು ಇದು. ಒನೇಕರ್ ಅಂದರೆ ಈಕೆ ಇದು ಬಂದು ಕೆನಲ್ ಅಡ್ಜಸ್ಟೆಂಟ್ ಖರಾಬ್. ಇದು ಅಂದರೆ ಖರಾಬು ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು. ಆ್ಯಸ್ ಪರ್ ರೆಕಾರ್ಡ್ ಬಂದು ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕಪ್ಪು ಮಣ್ಣು ಕಾಣ್ತಾ ಇದೆಯಲ್ಲ, ಅದು ಒಂದಷ್ಟು ತೆಂಗು ಬರುತ್ತೆ, ಒಂದಷ್ಟು ಅಡಿಕೆ ಮರಗಳು, ಇದು ಕಿರಳೆಕಾಯಿ ಮರ ಕಾಣ್ತಾ ಉಂಟಲ್ಲ, ಅಲ್ಲಿಂದ ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮಗೆ ರಫಾಗಿ ಒಂದು 10 ಕುಂಟೆ 15 ಕುಂಟೆ ಕೆನಲ್ ಅಡ್ಜಸ್ಟೆಂಟ್ ಖರಾಬ್ ನಿಮಗೆ ಸಿಗುತ್ತೆ. ಅದನ್ನು ಎಂಜಾಯ್ ಮಾಡ್ಬೋದು. ನೀವು ಮಾತ್ರ ಅಲ್ಲ, ಈ ಕೆನಲ್ ಪಕ್ಕದ ಇರ್ತಕ್ಕಂಥ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. 1 ಎಕರೆ ಕರೆಕ್ಟಾಗಿದೆ ಎಕ್ಸ್ಟೆಂಟು. ಲ್ಯಾಂಡ್ ತುಂಬ ಚೆನ್ನಾಗಿದೆ, ಸಿಟಿಗೆ ತುಂಬ ಹತ್ರ, ಎಲ್ಲ ರೀತಿ ಡೆವಲಪ್ ಆಗಿರ್ತಕ್ಕಂಥದ್ದು. ಮುಂದೆ ಹಿಂದೆನೂ ಕೂಡ ನಿಮಗೆ ಲೇಔಟನ್ನು ಕಾಣ್ಬೋದು. ಅಲ್ಲಿ ಎಲೆಕ್ಟ್ರಿಕ್ ಪೋಲ್ ಕಾಣ್ತಿದೆಯಲ್ಲ, ಅದು ಕೂಡ ಲೇಔಟನ್ನೇ ಆಯಿತಾ. ಯಾರೋ ಒಂದು ಸಣ್ಣ ಪ್ರಾಪರ್ಟಿ 1 ಎಕರೆ ತೆಗೆದುಕೊಂಡು ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು, ಸುತ್ತ ಕಾಂಪೌಂಡು ಫ್ರೀ ಕಾಸ್ಟ್ ವಾಲಲ್ಲಿ ಕಾಂಪೌಂಡ್ ಮಾಡಿಕೊಂಡು ಮನೆ ಕಟ್ಕೊಂಡು ಹ್ಯಾಪಿಯಾಗಿರ್ತೀವಿ ಅಂದರೆ ಒಂದು ಒಳ್ಳೆಯ ಸೂಟಬಲ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲದಕ್ಕೂ ಹತ್ರ ಇದೆ. ಮಣಿಪಾಲ್ ಜಂಕ್ಷನ್ಗೆ 3 ಕಿಲೋಮೀಟ್ರ್ ಆಗುತ್ತೆ, ಬಸ್ ಸ್ಟ್ಯಾಂಡ್ಗೆ 10 ಕಿಲೋಮೀಟ್ರ್ ಆಗುತ್ತೆ, ಹೈವೇಗೆ ಜಸ್ಟ್ 300 ಮೀಟರ್ಸ್ ಆಗುತ್ತೆ. ಇಲ್ಲೆಲ್ಲ ಮನೆಗಳಿದ್ದಾವೆ ನಿಮಗೆ, ಇಲ್ಲೆಲ್ಲ ಮರಗಳಿದೆ ಕಾಣಲ್ಲ, ಇಲ್ಲೊಂದೆರಡು ಮನೆಗಳು ನಿಮ್ಗೆ ಕಾಣ್ಬೋದು. ಸೊ ಇವೆಲ್ಲ ಸಿಟಿಗೆ ಅಡ್ಜಸ್ಟ್ ಆಗಿರ್ತಕ್ಕಂತಹ ಬಡಾವಣೆಗಳು. ಚೆನ್ನಾಗಿದೆ, ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಒಂದಷ್ಟು ತೆಂಗಿನ ಮರಗಳು ಉಂಟು. ಮತ್ತು ಇಲ್ಲಿ ಹರಿಯೋ ನೀರನ್ನು ನಾವು ಯುಟಿಲೈಸ್ ಮಾಡ್ಕೋಬೋದು. ಓನ್ಲಿ ಫಾರ್ ಅಗ್ರಿಕಲ್ಚರ್ಗೆ, ಕಮರ್ಷಿಯಲಾಗಿ ಮಾಡೋಕ್ಕೆ ಬರೋಲ್ಲ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಯಾವಾಗ ಈಗಲೇ ಹೋಗ್ತಾ ಇರ್ತದೆ, ಈಸ್ಟ್ ಕಡೆಗೆ ಫ್ಲೋಯಿಂಗ್ ಆಗುತ್ತೆ. ಚೆನ್ನಾಗಿದೆ. ಆಸಕ್ತಿದಾಯಕರು ಕಾಲ್ ಮಾಡಿ. ನಾನು ಉಡುಪ 9901323456. ಜೊತೆಗೆ ನಿಮ್ಮಲ್ಲಿರುವಂಥ ಯಾವುದೇ ಪ್ರಾಪರ್ಟಿಗಳು ಸೇಲ್ ಮಾಡೋದಿದ್ರೆ ಯೂಟ್ಯೂಬಲ್ಲಿ ಬರುವಂಥ ಪ್ರಾಪರ್ಟೀಸ್ ಕನ್ನಡನ ಫಾಲೋಅಪ್ ಮಾಡಿ ಮಾರಾಟ ಮಾಡ್ಕೊಳ್ಳಿ. ಸಾಕು. ಮತ್ತು ಈ ಲ್ಯಾಂಡ್ ಒಂದು ಬ್ಯೂಟಿ ಏನಪ್ಪ ಅಂದರೆ,
ಪಕ್ಕದಲ್ಲಿ ಕೆನಲ್ ಇದೆಯಲ್ಲ, ಮೇನ್ ಕೆನಲ್ ಪಕ್ಕದಲ್ಲಿ ನೀರು ಪಾಸಾಗಿ ಲ್ಯಾಂಡ್ ಪಕ್ಕದಲ್ಲೇ ಈ ಥರ ರೆಗ್ಯುಲರ್ ಒಂಥರ ಸೀಪೇಜ್ ವಾಟರ್ ಥರ ಫ್ಲೋಯಿಂಗ್ ಆಗ್ತಾಯಿರ್ತದೆ. ಅದು ಯಾವ ಕಡೆ ಹೋಗುತ್ತೆ ಅಂದರೆ ನಾರ್ತ್ ಕಡೆಗೆ ಫ್ಲೋಯಿಂಗ್ ಆಗುತ್ತೆ ನೋಡಿ. ಇದು 365 ಡೇಸು ಇದೇ ರೀತಿ ಫ್ಲೋಯಿಂಗ್ ಆಗ್ತಾನೇ ಇರುತ್ತೆ. ಇದೊಂದು ಬ್ಯೂಟಿ, ಇದು ಲ್ಯಾಂಡ್ ಪಕ್ಕದಲ್ಲೇ. ಅಂದರೆ ನಾನು ತೋರಿಸುವಂಥ 1 ಎಕರೆ ಲ್ಯಾಂಡ್ಗೆ ನಾರ್ತ್ ಕಡೆಗೆ ವೆಸ್ಟ್ ಕಡೆಗೆ ಲೊಕೇಟೆಡ್ ಆಗಿ ನಾರ್ತ್ ಕಡೆಗೆ ಈ ನೀರು ಫ್ಲೋಯಿಂಗ್ ಆಗುತ್ತೆ. ಇದು ಈ ಲ್ಯಾಂಡ್ ಅವ್ರಿಗೂ ಸೇರ್ಕೊಳ್ಳುತ್ತೆ, ನಿಮಗೂ ಸೇರ್ಕೊಳ್ಳುತ್ತೆ. ಸೊ ಅದರ ಒಂದು ಒಂದು ವಾಟರ್ ಫ್ಲೋಯಿಂಗು ಈ ಲ್ಯಾಂಡ್ ಪಕ್ಕದಲ್ಲಿ. ಇದು ಕೂಡ ಅಡ್ವಾಂಟೇಜ್ ಫಾರ್ ಓನರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.